ಅರೆ ಅರೆ ತಮ್ಮ, ಓಂ ಶಾಂತಿ. ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಪ್ರಕಾರದ ಸಾರವಿಲ್ಲ. ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಇದರಿಂದ ದೂರವಿಡಬೇಕಾಗಿದೆ. ತಂದೆಯ ನೆನಪನ್ನು ಮರೆತಿದ್ದೇ ಆದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಯಾರೊಂದಿಗೂ ಸೇವೆಯನ್ನ ತೆಗೆದುಕೊಳ್ಳಬೇಡಿ, ಯಾಕೆಂದರೆ ನೀವು ಸ್ವಯಂ ಸೇವಕರಾಗಿದ್ದೀರಿ. ಆದರೆ ದೇಹಾಭಿಮಾನದ ಕಾರಣ ತಂದೆಯ ಈ ಸಲಹೆಯನ್ನ ಉಲ್ಲಂಘನೆ ಮಾಡ್ತಾರೆ. ಇಲ್ಲಿ ನೀವು ಸುಖ ಪಡೆದಿದ್ದೆ ಆದರೆ ಅಲ್ಲಿ ಸುಖವು ಕಡಿಮೆಯಾಗುತ್ತದೆ ಎಂದು ತಂದೆ ಹೇಳ್ತಾರೆ. ಕೆಲವು ಮಕ್ಕಳು ನಾವು ಸ್ವತಂತ್ರವಾಗಿರುತ್ತೇವೆ ಎಂದು ಹೇಳ್ತಾರೆ, ಆದರೆ ನೀವೆಲ್ಲರೂ ತಂದೆಯ ಮೇಲೆ ಅವಲಂಬಿತರಾಗಿದ್ದೀರಿ. ಅಣ್ಣ, ಇಂದಿನ ಗೀತೆಯಾಗಿದೆ, ಹೃದಯದ ಆಶ್ರಯವು ತುಂಡರಿಸಿ ಹೋಗಬಾರದು. ಓಂ ಶಾಂತಿ. ಶಿವ ಭಗವಾನು ವಾಚ. ತನ್ನ ಸಾಲಿಗ್ರಾಮಗಳ ಪ್ರತಿ ಶಿವ ಮತ್ತು ಸಾಲಿಗ್ರಾಮಗಳನ್ನು ಎಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ. ಇಬ್ಬರೂ ನಿರಾಕಾರನಾಗಿದ್ದಾರೆ. ಈ ಕೃಷ್ಣ ಭಗವಾನು ವಾಚ ಎಂದು ಹೇಳಲು ಸಾಧ್ಯವಿಲ್ಲ. ಭಗವಂತನು ಒಬ್ಬರೇ ಇದ್ದಾರೆ ಅಂದಾಗ ಶಿವ ಭಗವಾನು ವಾಚ ಯಾರ ಪ್ರತಿ? ಆತ್ಮೀಯ ಮಕ್ಕಳ ಪ್ರತಿ. ತಂದೆಯ ನೆನಪಿನಿಂದ ಶಿಕ್ಷೆಯೂ ಕಡಿಮೆಯಾಗುತ್ತದೆ. ತಂದೆಯ ನೆನಪನ್ನು ಮರೆತಾಗ ಮತ್ತೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಮತ್ತೆ ಹಳೆಯ ಪ್ರಪಂಚದಲ್ಲಿ ಹೋಗುವುದು ಈ ರೀತಿಯಾಗಬಾರದು. ಈ ರೀತಿ ಅನೇಕರು ಹೋಗಿದ್ದಾರೆ. ಕೆಲವರಿಗೆ ತಂದೆಯ ನೆನಪೇ ಇಲ್ಲ. ಹಳೆಯ ಪ್ರಪಂಚದೊಂದಿಗೆ ಮನಸ್ಸು ಸಿಲುಕಿಕೊಂಡಿದೆ. ಪ್ರಪಂಚವು ಬಹಳ ಕೆಟ್ಟು ಹೋಗಿದೆ. ಯಾರೊಂದಿಗಾದರೂ ಮನಸ್ಸು ಸಿಲುಕಿಕೊಂಡರೆ ಶಿಕ್ಷೆಯು ಬಹಳಷ್ಟು ಸಿಗುತ್ತದೆ. ಮಕ್ಕಳು ಜ್ಞಾನವನ್ನು ಕೇಳಬೇಕು. ಭಕ್ತಿ ಮಾರ್ಗದ ಗೀತೆಯನ್ನು ಸಹ ಕೇಳಬಾರದು. ನೀವು ಈಗ ಸಂಗಮದಲ್ಲಿದ್ದೀರಿ. ಜ್ಞಾನ ಸಾಗರ ತಂದೆಯ ಮೂಲಕ ನಿಮಗೆ ಸಂಗಮದಲ್ಲಿಯೇ ಜ್ಞಾನವು ಸಿಗುತ್ತದೆ. ಪ್ರಪಂಚದಲ್ಲಿ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆಂಬುದು ಯಾರಿಗೂ ತಿಳಿದಿಲ್ಲ. ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು. ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆ. ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತನಾಡು. ಆಡುವುದಿದ್ದರೆ ಅನುಭವದ ಮಾತುಗಳನ್ನು ಆಡು. ಕೇಳುವುದಿದ್ದರೆ ಸದುಪದೇಶಗಳನ್ನು ಕೇಳು. ಅಣ್ಣ, ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಪತಿವ್ರತ ಅಥವಾ ಭಗವಂತನ ವ್ರತ ಉಳ್ಳವರಾಗಿರಬೇಕು. ಭಕ್ತರು ಭಗವಂತನನ್ನೇ ನೆನಪು ಮಾಡ್ತಾರೆ. ಹೇ ಭಗವಂತ, ತಾವು ಬಂದು ನಮಗೆ ಸುಖ ಶಾಂತಿಯ ಆಸ್ತಿಯನ್ನು ಕೊಡಿ. ಭಕ್ತಿ ಮಾರ್ಗದಲ್ಲಿ ಆದರೂ ಬಲಿಹಾರಿಯಾಗುತ್ತಾರೆ, ಬಲಿ ಕೊಡುತ್ತಾರೆ. ಇಲ್ಲಿ ಬಲಿ ಕೊಡುವ ಮಾತೇ ಇಲ್ಲ. ನಾವು ಜೀವಿಸಿದ್ದಂತೆಯೇ ಸಾಯುವುದು ಅಂದರೆ ಬಲಿಯಾಗುವುದು. ಇದು ಜೀವಿಸಿದ್ದಂತೆಯೇ ತಂದೆಯ ಮಕ್ಕಳಾಗುವುದು. ಯಾಕೆಂದರೆ ಅವರಿಂದ ಆಸ್ತಿಯು ಪಡೆಯಬೇಕು, ಅವರ ಮತದಂತೆ ನಡಿಬೇಕು. ಜೀವಿಸಿದ್ದಂತೆಯೇ ಬಲಿಯಾಗುವುದು ವಾಸ್ತವದಲ್ಲಿ ಈಗಿನ ಮಾತಾಗಿದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಜೀವಘಾತ ಮುಂತಾದವನ್ನ ಮಾಡಿಕೊಳ್ತಾರೆ. ಇಲ್ಲಿ ಜೀವಘಾತದ ಮಾತೇ ಇಲ್ಲ. ಗಳಿಗೆಗೆ ಶರೀರವನ್ನು ನೆನಪು ಮಾಡುವುದು. ಮಕ್ಕಳು ಇರುತ್ತಾರೆಂದರೆ ಅವರದೇ ನೆನಪು ಬರುತ್ತಾ ಇರುತ್ತದೆ. ಅಂಥವರು ಅನ್ಯರಿಗೆ ಜ್ಞಾನವನ್ನೇನು ಕೊಡುತ್ತಾರೆ? ಅವರದ್ದನ್ನು ಯಾರೂ ಸಹ ಕೇಳುವುದಿಲ್ಲ. ನೀವೀಗ ಎಲ್ಲರನ್ನೂ ಮರೆಯುವ ಪ್ರಯತ್ನ ಪಡಿ. ಒಬ್ಬರ ನೆನಪನ್ನು ಮಾಡುತ್ತೇವೆ. ಇದರಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ಮಾಯೆಯು ಬಹಳ ತೀಕ್ಷ್ಣವಾಗಿದೆ. ಇಡೀ ದಿನ ಶಿವ ತಂದೆಯನ್ನು ನೆನಪು ಮಾಡುವ ವಿಚಾರವಿರಬೇಕು. ಈಗ ನಾಟಕವು ಪೂರ್ಣವಾಗುತ್ತದೆ. ಈಗ ನಾವು ಹೋಗಬೇಕಾಗಿದೆ. ಈ ಶರೀರವೂ ಸಹ ಸಮಾಪ್ತಿಯಾಗುತ್ತದೆ. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೆಂದರೆ ದೇಹಾಭಿಮಾನವು ಬಿಟ್ಟು ಹೋಗುತ್ತದೆ ಮತ್ತು ಯಾರದೇ ನೆನಪು ಬರುವುದಿಲ್ಲ. ಎಷ್ಟು ದೊಡ್ಡ ಗುರಿಯಾಗಿದೆ. ಒಬ್ಬ ತಂದೆಯ ವಿನಃ ಮತ್ಯಾರೊಂದಿಗೂ ಮನಸ್ಸನ್ನಿಡಬಾರದು. ಇಲ್ಲವೆಂದರೆ ಅವಶ್ಯವಾಗಿ ಅವರೇ ಮುಂದೆ ಬರುತ್ತಾರೆ. ಅಕ್ಕಿ ಅನ್ನಕ್ಕೆ ಕೇಳಿತು, ನೀನು ನಾನೇ ಆಗಿದ್ದೇ ಆದರೆ ಅದು ಹೇಗೆ ಅನ್ನವಾದೆ? ಅನ್ನ ಹೇಳಿತು, ನೀರು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದರೆ ಅವುಗಳ ಸಂಸ್ಕಾರದಿಂದ ಮೃದುವಾದೆ, ಮಧುರವಾದೆ. ಅಕ್ಕಿ ಎನ್ನುವ ಭಾವ ಕಳೆದುಕೊಂಡೆ, ಅನ್ನ ಎನ್ನುವ ಅನುಭವ ಪಡೆದುಕೊಂಡೆ. ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ, ದುರಿತ, ದುರ್ಮಾನಗಳ ಭಾವ, ಕಾಠಿಣ್ಯತೆ ತೊಲಗಿ ಪುಣ್ಯ, ಜ್ಞಾನ, ಮೋಕ್ಷಗಳೆಂಬ
ಮೃದುತ್ವದ ಅನುಭವ ದೊರೆಯುತ್ತದೆ. ಅಣ್ಣ, ಬಾಬಾ ಹೇಳ್ತಾರೆ, ಯಾರೊಂದಿಗೂ ಸೇವೆಯನ್ನು ತೆಗೆದುಕೊಳ್ಬೇಡಿ. ಮುಖ್ಯ ಸೂಚನೆ ಇದೇ ಆಗಿದೆ. ಆದರೆ ದೇಹಾಭಿಮಾನದಲ್ಲಿ ಬಂದು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾರೆ. ನೀವು ಸ್ವಯಂ ಸೇವಕರಾಗಿದ್ದೀರಿ. ಇಲ್ಲಿ ಸುಖವನ್ನು ಪಡೆದಿದ್ದೆ, ಆದರೆ ಅಲ್ಲಿ ಸುಖ ಕಡಿಮೆಯಾಗಿ ಹೋಗುತ್ತೆ. ಅಭ್ಯಾಸವಾಯಿತು ಎಂದರೆ ಸೇವಕರಿಲ್ಲದೆ ಇರಲು ಸಾಧ್ಯವೇ ಇಲ್ಲ. ತಾವು ಸ್ವತಂತ್ರರಾಗಿರಬೇಕು ಎಂದು ಕೆಲವರು ಹೇಳುತ್ತಾರೆ. ಆದರೆ ಅವಲಂಬಿತವಾಗಿರುವುದು ಒಳ್ಳೆಯದಾಗಿದೆ ಎಂದು ತಂದೆಯೂ ತಿಳಿಸುತ್ತಾರೆ. ನೀವೆಲ್ಲರೂ ತಂದೆಯನ್ನ ಅವಲಂಬಿಸಿದ್ದೀರಿ. ಸ್ವತಂತ್ರರಾಗುತ್ತೀರಿ ಎಂದರೆ ಬಿದ್ದು ಹೋಗುತ್ತೀರಿ. ನೀವೆಲ್ಲರೂ ಶಿವ ತಂದೆಯನ್ನ ಅವಲಂಬಿತವಾಗಿದೆ. ಆದ್ದರಿಂದ ಪತಿತ ಪಾವನ ಬನ್ನಿ ಎಂದು ಹೇಳುತ್ತಾರೆ. ಅವರಿಂದಲೇ ಸುಖ ಶಾಂತಿ ಸಿಗುತ್ತದೆ. ಆದರೆ ತಿಳಿದುಕೊಳ್ಳುವುದಿಲ್ಲ. ಭಕ್ತಿ ಮಾರ್ಗದ ಸಮಯವನ್ನು ಸಹ ಪಾಸ್ ಮಾಡಲೇಬೇಕು. ಒಂದು ವೇಳೆ ಒಮ್ಮೆ ಏನಾದರೂ ತಪ್ಪಾಯಿತೆಂದರೆ ಅದೇ ಸಮಯದಲ್ಲಿ ಕಿವಿ ಹಿಡಿದುಕೊಳ್ಳುತ್ತಾ ಮತ್ತೊಮ್ಮೆ ಆ ತಪ್ಪು ಆಗಬಾರದು ಎಂದೂ ಸಹ ದೇಹದ ಅಹಂಕಾರದಲ್ಲಿ ಬರಬಾರದು. ಜ್ಞಾನದಲ್ಲಿ ಪ್ರವೀಣರಾಗಿ ಅಂತರ್ಮುಖಿಗಳಾಗಬೇಕು. ಸತ್ಯ ಪಿತಾರೊತರಾಗಬೇಕು. ಜೀವಿಸಿದಂತೆಯೇ ಬಲಿಯಾಗಬೇಕು. ಯಾರೊಂದಿಗೂ ಸಹ ಮನಸ್ಸನ್ನಿಡಬಾರದು. ತಿಳುವಳಿಕೆ ಹೀನವಾದ ಯಾವುದೇ ಕೆಲಸ ಮಾಡಬಾರದು. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ವಿಯೋಗಕ್ಕೆ ಸದಾ ಕಾಲಕ್ಕಾಗಿ ಬೀಳ್ಕೊಡುಗೆ ಕೊಡುವಂತಹ ಸ್ನೇಹಿ ಸ್ವರೂಪ ಭವ. ಯಾವುದು ಸ್ನೇಹಿಗೆ ಇಷ್ಟವಿದೆಯೋ ಅದೇ ಸ್ನೇಹ ಮಾಡುವಂಥವರಿಗೂ ಇಷ್ಟವಾಗಬೇಕು. ಇದೇ ಸ್ನೇಹದ ಸ್ವರೂಪವಾಗಿದೆ. ನಡೆಯುವುದು, ತಿನ್ನುವುದು, ಕುಡಿಯುವುದು, ವಾಸಿಸುವುದು ಸ್ನೇಹಿಯ ದಿಲ್ ಪಸಂದಾಗಿರಿ. ಅದಕ್ಕೆ ಯಾವುದೇ ಸಂಕಲ್ಪ ಅಥವಾ ಕರ್ಮ ಮಾಡಿದರೆ ಮೊದಲು ಯೋಚಿಸಿ, ಇದು ಸ್ನೇಹಿ ತಂದೆಯ ದಿಲ್ ಪಸಂದ್ ಆಗಿದೆಯೇ ಎಂದು. ಇದಕ್ಕೆ ಇಂತಹ ಸತ್ಯ ಸ್ನೇಹಿಯಾಗಿ ಆಗ ನಿರಂತರ ಯೋಗಿ, ಸಹಜ ಯೋಗಿಯಾಗಿ ಬಿಡುವಿರಿ. ಒಂದು ವೇಳೆ ಸ್ನೇಹಿ ಸ್ವರೂಪಕ್ಕೆ ಸಮಾನ ಸ್ವರೂಪವಾಗಿ ಪರಿವರ್ತನೆ ಮಾಡಿದಾಗ ಅಮರ ಭವದ ವರದಾನ ಸಿಕ್ಕಿಬಿಡುವುದು ಮತ್ತು ವಿಯೋಗವನ್ನು ಸದಾ ಕಾಲಕ್ಕಾಗಿ ಬೀಳ್ಕೊಡುಗೆ ಮಾಡುವಿರಿ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಸ್ವಭಾವ ಸರಳ ಮತ್ತು ಪುರುಷಾರ್ಥವನ್ನು ಅಟೆನ್ಷನ್ ಉಳ್ಳದ್ದನ್ನಾಗಿ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.